ಈಗ ಈ ವರದಿಯಿಂದ ನಾವೇನು ಅರ್ಥ ಮಾಡ್ಕೊಂಡ್ವಿ, ಕಾಂಗ್ರೆಸ್ ಪಕ್ಷ ಪದೇ ಪದೇ ಅನೇಕ ಸಂಗತಿಗಳಲ್ಲಿ ಒಂದು ಸಮುದಾಯದ ಪರವಾಗಿ ನಿಲುವನ್ನ ಕೈಗೊಳ್ತಾ ಇರೋದ್ರಿಂದ ಈ ವಿಚಾರ, ಈ ರಂಜಾನ್ ರಜೆ ವಿಚಾರದಲ್ಲೂ ಕೂಡ ಏಕಮುಖವಾಗಿ ನಿರ್ಧಾರವನ್ನು ತೆಗೆದುಕೊಳ್ಳಬಹುದು ಅನ್ನೋ ರೀತಿಯ ಸಂದೇಹ. ಈ ಮಾತನ್ನು ಯಾಕೆ ಹೇಳ್ತಿದ್ದೀವಿ? ಹಿಂದಿನ ಅನೇಕ ಉದಾಹರಣೆಗಳನ್ನು ನಿಮ್ಮ ಮುಂದಿಟ್ಟು ಈ ಪ್ರಶ್ನೆ ಸರಿನಾ ಅನ್ನೋ ಉತ್ತರವನ್ನು ನಿಮಗೆ ಬಿಟ್ಬಿಡ್ತೀವಿ ಕಂಡುಹಿಡ್ಕೊಳ್ಳೋ. ಹಿಂದಿನ ಗಲಭೆಗಳು ಅಂದ ತಕ್ಷಣ ಸಾಕ್ಷ್ಯ ಸಂಖ್ಯೆ 1 ನಿಮಗೆ ನೆನಪಿರ್ಬೋದು. KG ಹಳ್ಳಿ DJ ಹಳ್ಳಿ ಗಲಭೆ ಪ್ರಕರಣ 2020 ಆಗಸ್ಟ್ 11ರಂದು ನಡೆದ ಗಲಭೆ. ಪೊಲೀಸ್ ಠಾಣೆ ಮೇಲೆ ಗುಂಪು ಘರ್ಷಣೆ, ದಾಳಿ ಮಾಡಿತ್ತು. ಪೊಲೀಸ್ ವಾಹನಗಳು, ಪೊಲೀಸ್ ಸ್ಟೇಷನ್ ಚೆಲ್ಲಾಪಿಲ್ಲಿಯಾಗಿ ಹೋಗಿತ್ತು. ಪ್ರತಿಭಟನೆ ನಡೀತು. ಹಾಗೆ ಅನೇಕ ಪೊಲೀಸರಿಗೂ ಕೂಡ ಗಾಯವಾಯಿತು. ಇಷ್ಟೆಲ್ಲ ಆದರೂ ಕೂಡ ಬಂಧನ ಪ್ರಕ್ರಿಯೆ ವಿಳಂಬ. ಕಾಂಗ್ರೆಸ್ ಸರ್ಕಾರ ಇತ್ತು ಆಗ. ಯಾರನ್ನೂ ಕೂಡ ಬಂಧಿಸುವಲ್ಲಿ ವಿಳಂಬ ನೀತಿ. ಯಾವಾಗ ಹಿಂದೂಪರ ಸಂಘಟನೆಗಳು BJPಯವರು ಪ್ರತಿಭಟನೆ ಮಾಡಿದ್ರು, ಎನ್ಮಾಸ್ ಆಗಿ ಒಂದಷ್ಟು ಜನರನ್ನ ಬಂಧನ ಮಾಡಿದ್ರು. ಆದರೆ ಕಾಂಗ್ರೆಸ್ ಸರ್ಕಾರ ಆಗ ನಡೆದುಕೊಂಡ ರೀತಿ ಪ್ರಶ್ನೆಗೆ ಎಡೆ ಮಾಡಿಕೊಟ್ಟಿತ್ತು. ತಮ್ಮದೇ ಪಕ್ಷದ MLA ಆಗಿದ್ದ ಅಖಂಡ ಶ್ರೀನಿವಾಸ ಮೂರ್ತಿಯವರ ಮನೆ ಬೆಂಕಿಗೆ ಹೊತ್ತುರಿದು ಹೋಯಿತು. ಆದರೂ ಕೂಡ ಕಾಂಗ್ರೆಸ್ ಸರ್ಕಾರ ತೆಗೆದುಕೊಂಡ ನಿರ್ಧಾರ ಸಂದರ್ಭದಲ್ಲಿ ಇಡೀ ಗಲಭೆ ಪ್ರಕರಣವನ್ನು ಗಮನಿಸಿದ್ದು ತಮ್ಮ ಪಕ್ಷದ MLAಗಾದ ನಷ್ಟಕ್ಕಿಂತ ಹೆಚ್ಚಾಗಿ ಒಂದು ಸಮುದಾಯದ ಓಲೈಕೆ ಪರವಾಗಿತ್ತು ಅನ್ನೋ ಆರೋಪ ಇದೆ. ಸಾಕ್ಷ್ಯ ಸಂಖ್ಯೆ 2, ಈ ಅವಧಿಯ ಕಾಂಗ್ರೆಸ್ ಸರ್ಕಾರದ ಸಂದರ್ಭದಲ್ಲಿ ನಡೆದ ಬೆಂಗಳೂರಿನ ರಾಮೇಶ್ವರಂ ಕೆಫೆ ಬ್ಲಾಸ್ಟ್. ಕೆಫೆಯಲ್ಲಿ ಬ್ಲಾಸ್ಟ್ ಆದ ಸಂದರ್ಭದಲ್ಲೂ ಕೂಡ ಕಾಂಗ್ರೆಸ್ ನಾಯಕರ ಪ್ರಾರಂಭಿಕ ರಿಯಾಕ್ಷನ್. DK ಶಿವಕುಮಾರ್ ಅವರು, DCM, ಗೃಹ ಸಚಿವರಾದ Dr. G. ಪರಮೇಶ್ವರ್ ರಿಕಾಲ್ ಮಾಡ್ಕೊಳ್ಳಿ ಯಾವ ರೀತಿಯಾಗಿ ರಿಯಾಕ್ಟ್ ಮಾಡಿದ್ರು ಅಂತ ಹೇಳಿ. ಇದೊಂದು ಸಣ್ಣ ಪ್ರಕರಣ, ಬಿಸ್ನೆಸ್ ರೈವಲ್ರಿ ಇರಬಹುದು. ಇದರಲ್ಲಿ ಅರೆಸ್ಟ್ ಆದವರು ಯಾರು? ಉಗ್ರಗಾಮಿ ಸಂಘಟನೆಗಳ ಜೊತೆಯಲ್ಲಿ ನಂಟಿರುವವರು ಅನ್ನೋದು ಸಾಬೀತಾಗಿ ಹೋಯ್ತು. ತನಿಖೆ ಪ್ರಾರಂಭ ಆಗೋಕೆ ಮುಂಚೆನೆ ಈ ಇಡೀ ಘಟನೆಯನ್ನ ಒಂದು ರೀತಿಯಲ್ಲಿ ನ್ಯೂಟ್ರಲೈಸ್ ಮಾಡೋ ಅಥವಾ ತಣ್ಣಗೆ ಮಾಡೋ, ಮೆತ್ತಗೆ ಮಾಡೋ ಪ್ರಯತ್ನ ಮಾಡ್ತಾ ಕಾಂಗ್ರೆಸ್ ಸರ್ಕಾರ ಅನ್ನೋ ಆರೋಪ ಕೂಡ ಕೇಳೋಕೆ ಸಿಕ್ತು. ಸಾಕ್ಷ್ಯ ಸಂಖ್ಯೆ 3, ಮಂಡ್ಯದಲ್ಲಿ ನಡೆದಂತಹ ಹನುಮಧ್ವಜ ಗಲಾಟೆ. ಕೆರಗೋಡು ನಿಮಗೆ ನೆನಪಿದೆ. ಹನುಮಧ್ವಜ ಹಾರಿಸುವ ಕುರಿತಾಗಿಯೂ ಕೂಡ ಗಲಾಟೆ ನಡೆದು ಹೋಯಿತು ಮಂಡ್ಯದಲ್ಲಿ. ಮಂಡ್ಯದ ಕೆರಗೋಡಿನಲ್ಲಿ ಉದ್ವಿಗ್ನ ಪರಿಸ್ಥಿತಿ ಇದ್ದ ಸಂದರ್ಭದಲ್ಲೂ ಕೂಡ ಗಲಭೆ ಎಬ್ಬಿಸಿದವರ ವಿರುದ್ಧವಾಗಿ ಕಾಂಗ್ರೆಸ್ ಸರ್ಕಾರ ಗಪ್ಚುಪ್ಪಾಗಿತ್ತು ಅನ್ನೋ ಆಪಾದನೆ. ಪ್ರತಿಭಟನೆ ಆಕ್ರೋಶ ವ್ಯಕ್ತವಾದ ಬಳಿಕ ಆರೋಪಿಗಳ ಬಂಧನವಾಗಿತ್ತು. ಸಾಕ್ಷ್ಯ ಸಂಖ್ಯೆ 4, ಪಾಕ್ ಪರ ಘೋಷಣೆ. ಇದಂತೂ ಮರೀಲಿಕ್ಕೆ ಸಾಧ್ಯನೇ ಇಲ್ಲ. ವಿಧಾನಸೌಧದ ಆವರಣದಲ್ಲಿ ಪಾಕ್ ಪರವಾಗಿ ಘೋಷಣೆ ಕೂಗಲಾಯಿತು. ರಿಪಬ್ಲಿಕ್ ಕನ್ನಡದಲ್ಲಿ ಇದೇ ಸಮಯದಲ್ಲಿ ವಿತ್ ಆಡಿಯೋ ನಾವು ಅದನ್ನು ಪ್ಲೇ ಮಾಡಿದ್ವಿ. ಈ ಪ್ಯಾನಲ್ನಲ್ಲಿದ್ದ ಕಾಂಗ್ರೆಸ್ ವಕ್ತಾರರು ಕೂಡ ಒಪ್ಕೊಂಡ್ರು, ಹೌದು ಪಾಕ್ ಪರವಾಗಿ ಇದೆ, ಘೋಷಣೆ ಕೇಳಿಸ್ತಾ ಇದೆ ಸ್ಪಷ್ಟವಾಗಿ. ಆದರೆ ಕಾಂಗ್ರೆಸ್ ನಾಯಕರು, ಅದರಲ್ಲೂ ಸಚಿವರಾದ ಪ್ರಿಯಾಂಕ್ ಖರ್ಗೆ ಅವರು ಪಾಕ್ ಪರವಾದ ಘೋಷಣೆ ಅಲ್ಲವೇ ಅಲ್ಲ ಅಂತ ಹೇಳಿಬಿಟ್ಟಿದ್ರು. MLC ಆಗಿ ನಾಸಿರ್ ಹುಸೇನ್ ಅವರು ಗೆಲುವನ್ನು ಸಂಭ್ರಮಿಸುತ್ತಿದ್ದ ಸಂದರ್ಭದಲ್ಲಿ ಹೊರಬಂತು ಘೋಷಣೆ ಬಗ್ಗೆ ತನಿಖೆ ಆಗೋಕೆ ಮುಂಚೆನೆ ಕಾಂಗ್ರೆಸ್ ಪಕ್ಷದ ಫ್ಯಾಕ್ಟ್ ಚೆಕಿಂಗ್ ಮಿನಿಸ್ಟ್ರಿ ಕ್ಲೀನ್ ಚಿಟ್ ಕೊಟ್ಬಿಟ್ಟಿತ್ತು. FSL ರಿಪೋರ್ಟ್ ಬಂತು. ಪಾಕ್ ಪರವಾಗಿ ಘೋಷಣೆ ಕೂಗಿದ್ದು ರುಜುವಾತಾಯಿತು. ಸಾಕ್ಷ್ಯ ಸಂಖ್ಯೆ 5, ಉದಯಗಿರಿ. ಮೊನ್ನೆ ಮೈಸೂರಿನಲ್ಲಿ ನಡೆದ ಘಟನೆ. ಉದಯಗಿರಿ ಹೊತ್ತಿ ಉರಿತು. ಠಾಣೆ ಮೇಲೆ ಕಲ್ಲೆಸೆತಾಯಿತು. ಪೊಲೀಸ್ ಜೀಪ್ ಮೇಲೆ ಕಲ್ಲೆಸೆತಾಯಿತು. ಕಾಂಗ್ರೆಸ್ ಪಕ್ಷದಿಂದ ಬಂದ ಆಪಾದನೆ ಏನು? ಆಡಳಿತಾರೂಢ ಪಕ್ಷ RSS ಮೇಲೆ ಆರೋಪ ಮಾಡಿದ್ರು, BJP ಮೇಲೆ ಆರೋಪ ಮಾಡಿದ್ರು. ಅಸಲಿ ಆರೋಪಿಗಳ ರಕ್ಷಣೆಗೆ ಮುಂದಾದ್ರ ಕಾಂಗ್ರೆಸ್ನವರು ಮತ್ತೆ ಬಂತು ಅನುಮಾನ ಓಲೈಕೆಯದು. ಕಲ್ಲೆಸೆದವರ ಬಂಧನದಲ್ಲೂ ಕೂಡ ರಾಜಕೀಯ ನಡೆದೋಯ್ತು. ಪ್ರಚೋದನೆ ನೀಡಿ ಗಲಭೆಯನ್ನ ಮತ್ತಷ್ಟು ಹೆಚ್ಚು ಮಾಡಿದ್ರು ಅನ್ನೋ ಆರೋಪವಿರುವ ಮೌಲ್ವಿಯ ಬಂಧನಕ್ಕೆ 11 ದಿನಗಳು ಹಿಡಿದೋಯ್ತು. ಈ ಎಲ್ಲ ಘಟನೆಗಳನ್ನು ಗಮನಿಸ್ತಾ ಇದ್ರೆ ಕಾಂಗ್ರೆಸ್ ಪಕ್ಷ ಒಂದು ಸಮುದಾಯದ ಓಲೈಕೆಗೆ ಪ್ರತಿ ಸಂದರ್ಭದಲ್ಲೂ ಕೂಡ ನಿಲ್ಲುತ್ತಾ ಅನ್ನೋ ಅನುಮಾನ ಮತ್ತೆ ಹುಟ್ಕೊಳ್ಳುತ್ತೆ. ಹೀಗಾಗೇನೆ ಇದೀಗ ರಂಜಾನ್ ರಜೆ ವಿಚಾರದಲ್ಲೂ ಕೂಡ ಗ್ರೀನ್ ಸಿಗ್ನಲ್ ಕೊಡುತ್ತಾ ಕಾಂಗ್ರೆಸ್ ಸರ್ಕಾರ ಅನ್ನೋ ಅನುಮಾನ ಇದ್ದೇ ಇದೆ. ಹಾಗಾದ್ರೆ ಕಾಂಗ್ರೆಸ್ ಈ ಮಟ್ಟಿಗೆ ಓಲೈಕೆ ಮಾಡ್ಲಿಕ್ಕೆ ಮುಂದಾಗ್ಲಿಕ್ಕೆ ಕಾರಣ ಆದ್ರೂ ಇರಬೇಕಲ್ಲ. ಏನಿರಬಹುದು ಕಾರಣ? ವೋಟ್ ಬ್ಯಾಂಕ್ ಪಾಲಿಟಿಕ್ಸ್ ಅಂತ ನಾವು ಹೇಳ್ತಿದ್ದೀವಿ. ತೆಲಂಗಾಣ, ಆಂಧ್ರದಲ್ಲೂ ಕೂಡ ರಂಜಾನ್ ರಜೆಗೆ ಅವಕಾಶವನ್ನು ಕೊಡಲಾಗಿದೆ. 2 ಅವರ್ ಕನ್ಸೆಷನ್ ಅನ್ನು ಕೊಡಲಾಗಿದೆ. ಯಾಕೆ ಕೊಟ್ಟಿದ್ದಾರೆ ಅನ್ನೋದನ್ನು ಮತ್ತೊಂದು ಗ್ರಾಫಿಕ್ಸ್ನ ಮೂಲಕ ಅರ್ಥ ಮಾಡ್ಕೊಳ್ಳೋ ಪ್ರಯತ್ನವನ್ನು ಮಾಡೋಣ. ಮುಸಲ್ಮಾನರ ಓಲೈಕೆಯನ್ನು ಯಾಕೆ ಮಾಡ್ತಾ ಇದೆ ಕಾಂಗ್ರೆಸ್ ಪಕ್ಷ? ನಾವು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕರ್ನಾಟಕದಲ್ಲಿರ್ತಕ್ಕಂಥ ಮುಸಲ್ಮಾನ್ ಸಮುದಾಯದ ಮತದಾರರ ಸಂಖ್ಯೆ, ವೋಟರ್ಸ್ ಪರ್ಸೆಂಟೇಜ್, ಹಾಗೆ ಕಾಂಗ್ರೆಸ್ ಪಕ್ಷಕ್ಕೆ ಲಭ್ಯವಾಗಿರುವ ವೋಟ್ ಪರ್ಸೆಂಟೇಜ್, ಹಾಗೆ ತೆಲಂಗಾಣ, ಆಂಧ್ರದ ಸಂಖ್ಯೆನ ಕೂಡ ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದ್ದೀರಿ. ಕರ್ನಾಟಕದಲ್ಲಿ ಸರಿಸುಮಾರು 78.93 ಲಕ್ಷ
ಮುಸ್ಲಿಂ ಸಮುದಾಯದ ವೋಟರ್ಸ್ ಇದ್ದಾರೆ. ಅಂದರೆ ಓವರಾಲ್ ವೋಟಿಂಗ್ ಪರ್ಸೆಂಟೇಜ್ನಲ್ಲಿ 12.9% ಮುಸ್ಲಿಂ ವೋಟರ್ಸ್. ಆ ಪೈಕಿ 11ರಿಂದ 12% ಅಷ್ಟು ವೋಟ್ ಈ ಬಾರಿ ಸಿಕ್ಕಿದ್ದು ಕಾಂಗ್ರೆಸ್ ಪಕ್ಷಕ್ಕೆ. ತೆಲಂಗಾಣದಲ್ಲಿ ಒಟ್ಟು ಮತದಾರರ ಪೈಕಿ 44.57 ಲಕ್ಷದಷ್ಟು ಅಂದರೆ 13%ನಷ್ಟು ವೋಟರ್ಸ್ ಮುಸಲ್ಮಾನ್ ಸಮುದಾಯಕ್ಕೆ ಸೇರಿದವರು. ಈ ಪೈಕಿ ಕಾಂಗ್ರೆಸ್ ಪಕ್ಷಕ್ಕೆ ಸಿಕ್ಕಿದ್ದು 7%ನಷ್ಟು ವೋಟ್. ಇನ್ನು ಆಂಧ್ರ ಪ್ರದೇಶದಲ್ಲಿ 80.82 ಲಕ್ಷ ಮುಸಲ್ಮಾನ್ ಸಮುದಾಯದ ವೋಟರ್ಸ್, ಸರಿಸುಮಾರು 9.5% ಆಫ್ ವೋಟರ್ಸ್ ಮುಸ್ಲಿಂ ಸಮುದಾಯದವರು. ಅದರಲ್ಲಿ 8.5%ನಷ್ಟು ಮುಸಲ್ಮಾನ್ ಸಮುದಾಯದ ವೋಟ್ ಲಭ್ಯವಾಗಿದ್ದು ಕಾಂಗ್ರೆಸ್ ಪಕ್ಷಕ್ಕೆ. ಈ ಸಂಖ್ಯೆಗಳನ್ನು ಗಮನಿಸಿದಾಗ ಎಲ್ಲೋ ಒಂದು ಕಡೆ ಈ ಮುಸಲ್ಮಾನ್ ಸಮುದಾಯದ ವೋಟನ್ನು ಭದ್ರವಾಗಿ ಇರಿಸಿಕೊಳ್ಳುವ ಸಲುವಾಗಿಯೇ ಮುಸಲ್ಮಾನರಿಗೆ ಪರವಾದ ನಿರ್ಧಾರಗಳನ್ನು ಕಾಂಗ್ರೆಸ್ ಪಕ್ಷ ತೆಗೆದುಕೊಳ್ತಾ ಇದೆಯಾ ಬಹುತೇಕ ರಾಜ್ಯಗಳಲ್ಲಿ ಅನ್ನೋ ಅನುಮಾನ. ಈಗೊಂದು ಕ್ವಿಕ್ ಬ್ರೇಕ್ ಆದ ನಂತರದಲ್ಲಿ ಮುಸಲ್ಮಾನ ಸಮುದಾಯದ ಪರವಾಗಿ ನಿಂತಿರುವ ಕಾಂಗ್ರೆಸ್ ಹಿಂದೂ ವಿರೋಧಿ ಅನ್ನೋ ಅಪವಾದವನ್ನು ಕೂಡ ಎದುರಿಸ್ತಾ ಇದೆ. ಯಾಕಾಗಿ? ಇದಕ್ಕೂ ಕೂಡ ಒಂದಷ್ಟು ಸಾಕ್ಷ್ಯಗಳನ್ನು ನಿಮ್ಮ ಮುಂದೆ ಇಡ್ತೀವಿ ಬ್ರೇಕ್ ಆದ್ಮೇಲೆ. ಈಗ ಈ ವರದಿಯಿಂದ ನಾವೇನು ಅರ್ಥ ಮಾಡ್ಕೊಂಡ್ವಿ? ಕಾಂಗ್ರೆಸ್ ಪಕ್ಷ ಪದೇ ಪದೇ ಅನೇಕ ಸಂಗತಿಗಳಲ್ಲಿ ಒಂದು ಸಮುದಾಯದ ಪರವಾಗಿ ನಿರ್ಧಾರವನ್ನ ನಿಲುವನ್ನ ಕೈಗೊಳ್ತಾ ಇರೋದ್ರಿಂದ ಈ ವಿಚಾರ, ಈ ರಂಜಾನ್ ರಜೆ ವಿಚಾರದಲ್ಲೂ ಕೂಡ ಏಕಮುಖವಾಗಿ ನಿರ್ಧಾರವನ್ನ ತೆಗೆದುಕೊಳ್ಳಬಹುದು ಅನ್ನೋ ರೀತಿಯ ಸಂದೇಹ. ಈ ಮಾತನ್ನು ಯಾಕೆ ಹೇಳ್ತಿದ್ದೀವಿ? ಹಿಂದಿನ ಅನೇಕ ಉದಾಹರಣೆಗಳನ್ನ ನಿಮ್ಮ ಮುಂದಿಟ್ಟು ಈ ಪ್ರಶ್ನೆ ಸರಿನಾ ಅನ್ನೋ ಉತ್ತರವನ್ನ ನಿಮಗೆ ಬಿಟ್ಬಿಡ್ತೀವಿ ಕಂಡುಹಿಡ್ಕೊಳ್ಳೋ. ಹಿಂದಿನ ಗಲಭೆಗಳು ಅಂದ ತಕ್ಷಣ ಸಾಕ್ಷ್ಯ ಸಂಖ್ಯೆ 1 ನಿಮಗೆ ನೆನಪಿರ್ಬೋದು. KG ಹಳ್ಳಿ DJ ಹಳ್ಳಿ ಗಲಭೆ ಪ್ರಕರಣ 2020 ಆಗಸ್ಟ್ 11ರಂದು ನಡೆದ ಗಲಭೆ. ಪೊಲೀಸ್ ಠಾಣೆ ಮೇಲೆ ಗುಂಪು ಘರ್ಷಣೆ, ದಾಳಿ ಮಾಡಿತ್ತು. ಪೊಲೀಸ್ ವಾಹನಗಳು, ಪೊಲೀಸ್ ಸ್ಟೇಷನ್ ಚೆಲ್ಲಾಪಿಲ್ಲಿಯಾಗಿ ಹೋಗಿತ್ತು. ಪ್ರತಿಭಟನೆ ನಡೀತು. ಹಾಗೆ ಅನೇಕ ಪೊಲೀಸರಿಗೂ ಕೂಡ ಗಾಯವಾಯಿತು. ಇಷ್ಟೆಲ್ಲ ಆದರೂ ಕೂಡ ಬಂಧನ ಪ್ರಕ್ರಿಯೆ ವಿಳಂಬ. ಕಾಂಗ್ರೆಸ್ ಸರ್ಕಾರ ಇತ್ತು ಆಗ. ಯಾರನ್ನೂ ಕೂಡ ಬಂಧಿಸುವಲ್ಲಿ ವಿಳಂಬ ನೀತಿ. ಯಾವಾಗ ಹಿಂದೂಪರ ಸಂಘಟನೆಗಳು BJPಯವರು ಪ್ರತಿಭಟನೆ ಮಾಡಿದ್ರು, ಎನ್ಮಾಸ್ ಆಗಿ ಒಂದಷ್ಟು ಜನರನ್ನ ಬಂಧನ ಮಾಡಿದ್ರು. ಆದರೆ ಕಾಂಗ್ರೆಸ್ ಸರ್ಕಾರ ಆಗ ನಡೆದುಕೊಂಡ ರೀತಿ ಪ್ರಶ್ನೆಗೆ ಎಡೆ ಮಾಡಿಕೊಟ್ಟಿತ್ತು. ತಮ್ಮದೇ ಪಕ್ಷದ MLA ಆಗಿದ್ದ ಅಖಂಡ ಶ್ರೀನಿವಾಸ ಮೂರ್ತಿಯವರ ಮನೆ ಬೆಂಕಿಗೆ ಹೊತ್ತು ಉರಿದು ಹೋಯಿತು. ಆದರೂ ಕೂಡ ಕಾಂಗ್ರೆಸ್ ಸರ್ಕಾರ ತೆಗೆದುಕೊಂಡ ನಿರ್ಧಾರ ಸಂದರ್ಭದಲ್ಲಿ ಇಡೀ ಗಲಭೆ ಪ್ರಕರಣವನ್ನು ಗಮನಿಸಿದ್ದು ತಮ್ಮ ಪಕ್ಷದ MLAಗಾದ ನಷ್ಟಕ್ಕಿಂತ ಹೆಚ್ಚಾಗಿ ಒಂದು ಸಮುದಾಯದ ಓಲೈಕೆ ಪರವಾಗಿತ್ತು ಅನ್ನೋ ಆರೋಪ ಇದೆ. ಸಾಕ್ಷ್ಯ ಸಂಖ್ಯೆ 2, ಈ ಅವಧಿಯ ಕಾಂಗ್ರೆಸ್ ಸರ್ಕಾರದ ಸಂದರ್ಭದಲ್ಲಿ ನಡೆದ ಬೆಂಗಳೂರಿನ ರಾಮೇಶ್ವರಂ ಕೆಫೆ ಬ್ಲಾಸ್ಟ್. ಕೆಫೆಯಲ್ಲಿ ಬ್ಲಾಸ್ಟ್ ಆದ ಸಂದರ್ಭದಲ್ಲೂ ಕೂಡ ಕಾಂಗ್ರೆಸ್ ನಾಯಕರ ಪ್ರಾರಂಭಿಕ ರಿಯಾಕ್ಷನ್. DK ಶಿವಕುಮಾರ್ ಅವರು, DCM, ಗೃಹ ಸಚಿವರಾದ ಡಾಕ್ಟರ್ G ಪರಮೇಶ್ವರ್ ರೀಕಾಲ್ ಮಾಡ್ಕೊಳ್ಳಿ ಯಾವ ರೀತಿಯಾಗಿ ರಿಯಾಕ್ಟ್ ಮಾಡಿದ್ರು ಅಂತ ಹೇಳಿ. ಇದೊಂದು ಸಣ್ಣ ಪ್ರಕರಣ, ಬಿಸ್ನೆಸ್ ರೈವಲ್ರಿ ಇರಬಹುದು. ಇದರಲ್ಲಿ ಅರೆಸ್ಟ್ ಆದವರು ಯಾರು? ಉಗ್ರಗಾಮಿ ಸಂಘಟನೆಗಳ ಜೊತೆಯಲ್ಲಿ ನಂಟಿರುವವರು ಅನ್ನೋದು ಸಾಬೀತಾಗಿ ಹೋಯ್ತು. ತನಿಖೆ ಪ್ರಾರಂಭ ಆಗೋಕೆ ಮುಂಚೆನೆ ಈ ಇಡೀ ಘಟನೆಯನ್ನ ಒಂದು ರೀತಿಯಲ್ಲಿ ನ್ಯೂಟ್ರಲೈಸ್ ಮಾಡೋ ಅಥವಾ ತಣ್ಣಗೆ ಮಾಡೋ, ಮೆತ್ತಗೆ ಮಾಡೋ ಪ್ರಯತ್ನ ಮಾಡ್ತಾ ಕಾಂಗ್ರೆಸ್ ಸರ್ಕಾರ ಅನ್ನೋ ಆರೋಪ ಕೂಡ ಕೇಳೋಕೆ ಸಿಕ್ತು. ಸಾಕ್ಷ್ಯ ಸಂಖ್ಯೆ 3, ಮಂಡ್ಯದಲ್ಲಿ ನಡೆದಂತಹ ಹನುಮಧ್ವಜ ಗಲಾಟೆ. ಕೆರಗೋಡು ನಿಮಗೆ ನೆನಪಿದೆ. ಹನುಮಧ್ವಜ ಹಾರಿಸುವ ಕುರಿತಾಗಿಯೂ ಕೂಡ ಗಲಾಟೆ ನಡೆದು ಹೋಯಿತು ಮಂಡ್ಯದಲ್ಲಿ. ಮಂಡ್ಯದ ಕೆರಗೋಡಿನಲ್ಲಿ ಉದ್ವಿಗ್ನ ಪರಿಸ್ಥಿತಿ ಇದ್ದ ಸಂದರ್ಭದಲ್ಲೂ ಕೂಡ ಗಲಭೆ ಎಬ್ಬಿಸಿದವರ ವಿರುದ್ಧವಾಗಿ ಕಾಂಗ್ರೆಸ್ ಸರ್ಕಾರ ಗಪ್ಚುಪ್ಪಾಗಿತ್ತು ಅನ್ನೋ ಆಪಾದನೆ. ಪ್ರತಿಭಟನೆ ಆಕ್ರೋಶ ವ್ಯಕ್ತವಾದ ಬಳಿಕ ಆರೋಪಿಗಳ ಬಂಧನವಾಗಿತ್ತು. ಸಾಕ್ಷ್ಯ ಸಂಖ್ಯೆ 4,